ಇನ್ನು ಪರಿಹಾರ ಕೊಡಲು ವಿಳಂಬ ಮಾಡಿದ್ದಕ್ಕೆ ಎಸಿ ಕಚೇರಿ ವಸ್ತುಗಳಿಗೆ ಜಪ್ತಿಯಾಗಿದೆ. ತಮ್ಮ ಕೈಗೆ ಸಿಕ್ಕ ವಸ್ತುಗಳನ್ನು ಕೊಂಡೊಯ್ದಂಥ ರೈತರು ಪರಿಹಾರ ಕೊಟ್ಟಿಲ್ಲ. ಹೀಗಾಗಿ ಪದೇ ಪದೇ ಹೋದರೂ ಕೂಡ ಉತ್ತರ ಕೊಡ್ತಾ ಇರಲಿಲ್ಲ. ಇದರಿಂದ ಸಿಟ್ಟಾದಂಥ ರೈತರು ತಮ್ಮ ಕೈಗೆ ಸಿಕ್ಕ ವಸ್ತುಗಳನ್ನು ಎಸಿ ಕಚೇರಿಯಲ್ಲಿರುವಂಥ ಎಲ್ಲ ವಸ್ತುಗಳನ್ನು ಕೊಂಡೊಯ್ದಿದ್ದಾರೆ. ಬೆಳಗಾವಿಯ ಉಪವಿಭಾಗಾಧಿಕಾರಿ ಕಚೇರಿಯ ವಸ್ತುಗಳನ್ನು ಈಗ ರೈತರೇ ಜಪ್ತಿ ಮಾಡಿದ್ದಾರೆ. ಪೀಠೋಪಕರಣ, ಕಂಪ್ಯೂಟರ್, ಪ್ರಿಂಟರ್ ರೈತರ ವಶಕ್ಕಿದೆ. ತಮ್ಮ ಕೈಗೆ ಸಿಕ್ಕ ವಸ್ತುಗಳನ್ನು ಮನೆಗೆ ಸಾಗಿಸಿದಂಥ ರೈತರು ಕೋರ್ಟ್ ಆದೇಶದ ಮೇರೆಗೆ ಜಪ್ತಿ ಮಾಡಿದಂಥ ರೈತರು ವಕೀಲರ ಸಮ್ಮುಖದಲ್ಲಿ ವಸ್ತುಗಳನ್ನು ಜಪ್ತಿ ಮಾಡಿದಂಥ ರೈತರು ಪರಿಹಾರ ಕೊಟ್ಟಿಲ್ಲ. ಹೀಗಾಗಿ ಅಲ್ಲಿದ್ದಂಥ ವಸ್ತುಗಳನ್ನು ಈಗ ಜಪ್ತಿ ಮಾಡಿದ್ದಾರೆ. ಕೋರ್ಟ್ ಕೂಡ ಆದೇಶ ಕೊಟ್ಟಿದೆಯಂತೆ. ಹೀಗಾಗಿ ವಕೀಲರ ಸಮ್ಮುಖದಲ್ಲಿ ಎಸಿ ಕಚೇರಿಯ ಪ್ರಿಂಟರ್ಸ್ಗಳಿರ್ಬೋದು, ಲ್ಯಾಪ್ಟಾಪ್ಗಳಿರ್ಬೋದು, ಅದೇ ರೀತಿ ಕಂಪ್ಯೂಟರ್ಗಳಿರ್ಬೋದು, ಪ್ರತಿಯೊಂದನ್ನು ಕೂಡ ಈಗ ಜಪ್ತಿ ಮಾಡಿದ್ದಾರೆ. ಹಾಗೆ ಪೀಠೋಪಕರಣ ಇರ್ಬೋದು. ನಿಜಕ್ಕೂ ಕೂಡ ನಾಚಿಕೆಗೇಡಿನ ಸಂಗತಿ. ಅಲ್ಲಿನ ಜಿಲ್ಲಾಡಳಿತ ಏನು ಮಾಡ್ತಾ ಇದೆ ಅಂತ ಗೊತ್ತಿಲ್ಲ. ರೈತರಿಗೆ ಪರಿಹಾರ ಕೊಟ್ಟಿಲ್ಲ ಅಂತ ಈಗ ಕೋರ್ಟೇ ಆದೇಶ ಕೊಟ್ಟಿದೆ. ಹಾಗಾದರೆ ಅವ್ರ ವಸ್ತುಗಳನ್ನು ಸೀಸ್ ಮಾಡಿ ಅಂತ ಈಗ ವಕೀಲರ ಸಮ್ಮುಖದಲ್ಲಿ ರೈತರೀಗ ಅಲ್ಲಿರುವಂಥ ವಸ್ತುಗಳನ್ನು ಜಪ್ತಿ ಮಾಡ್ತಾಯಿದ್ದಾರೆ. ಈಗಲಾದರೂ ಎಚ್ಚೆತ್ತುಕೊಂಡು ಜಿಲ್ಲಾಡಳಿತ ರೈತರಿಗೆ ಸೂಕ್ತ ಪರಿಹಾರ ಕೊಟ್ಟರೆ ಈಗಾಗಲೇ ಜಪ್ತಿ ಆಗಿರುವಂಥ ವಸ್ತುಗಳು ವಾಪಸ್ಸಾದರೂ ಸಿಗ್ಬೋದೇನೋ. ನಿಜಕ್ಕೂ ಇಷ್ಟು ದಿನ ಬೇಕಿತ್ತ ರೈತರಿಗೆ ಪರಿಹಾರ ಕೊಡೋದಕ್ಕೆ ಅಂತ ಸಾಕಷ್ಟು ಬಾರಿ ಮನವಿ ಮಾಡಿದರು, ಕಚೇರಿಗಳಿಗೆ ಹೋಗಿದ್ದರು, ಮಾತನಾಡಿದರು. ಸಾಹೇಬ್ರಿಲ್ಲ, ಮೀಟಿಂಗ್ ಹೋಗಿದ್ದಾರೆ ಅಂತ ಮಾಮೂಲಿ ಉತ್ತರ ಸಿಗ್ತಾಯಿತ್ತು ಅವರಿಗೆ. ಇದ್ರ ಜೊತೆಗೆ ಪದೇ ಪದೇ ಕೇಳಿದ್ರು ಕೂಡ ಕೊಡ್ತಾ ಇರಲಿಲ್ಲ ಅಥವಾ ಯಾವುದೇ ಪ್ರೋಸೆಸ್ ಆಗ್ತಾ ಇರಲಿಲ್ಲ. ಇದರಿಂದ ಸಿಟ್ಟಾಗಿರುವಂಥ ರೈತರು ಆನಂತರ ಕೋರ್ಟ್ ಮೆಟ್ಟಿಲೇರಿದ್ರು. ಕೋರ್ಟ್ ಈಗ ಆದೇಶವನ್ನು ಕೊಟ್ಟಿದೆ ವಸ್ತುಗಳನ್ನು ಜಪ್ತಿ ಮಾಡಿ ಅಂತ. ಹೀಗಾಗಿ ರೈತರು ತಮ್ಮ ವಕೀಲರ ಜೊತೆಗೆ ಆಗಮಿಸಿ ಈಗ ಅಲ್ಲಿದ್ದಂಥ ಎಲ್ಲ ವಸ್ತುಗಳನ್ನು ಜಪ್ತಿ ಮಾಡ್ತಾ ಇದ್ದಾರೆ.